ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಹಾಗೆ ನಿಮಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ರೀಡಿಂಗ್ ರೆಸೊನೇಟ್ ಆಗ್ತಿದೆ ಅಂತ ಅಂದರೂ ಕೂಡ ನೀವು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಆದರೂ ಟೈಪ್ ಮಾಡಿ, ಅಥವಾ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರು ಕೂಡ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನನಗೆ ಅಪ್ಡೇಟ್ ಮಾಡಿ. ಸೊ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ನ ಮಾಡಿ ನೀವು ರೀಡಿಂಗ್ ತೊಗೋಬೋದು. ಆ್ಯಂಡ್ ಆ ನಂಬರ್ ಇಲ್ಲಿ ಡಿಸ್ಪ್ಲೇಲೂ ಕೂಡ ಕಾಣಿಸ್ತಿರುತ್ತೆ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ನೀವು ಅದನ್ನು ತೊಗೊಂಡು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಫೀಲಿಂಗ್ಸ್, ಅವರ ಥಾಟ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ಬರ್ತಾ ಇರೋವಂಥ ಕಾರ್ಡ್ಸ್, ಓಕೆ, ಲವರ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಮತ್ತು 8 ಆಫ್ ಪೆಂಟಿಕಲ್ಸ್ ಮತ್ತು 5 ಆಫ್ ಸ್ವಾರ್ಡ್. ಓಕೆ, ಸೊ 5 ಆಫ್ ಸ್ವಾರ್ಡ್ ಅಂತ ಅಂದರೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೀವು ಮತ್ತು ಅವರು ಕೆಲವೊಂದು ಮಾತಾಡ್ತಿಲ್ಲ, ಮಾತಾಡಿದ್ರೂ ಕೂಡ ಅಲ್ಲಿ ಜಗಳನೇ ಆಗುತ್ತೆ. ನೀವು ಅವರ ಅಟೆನ್ಷನ್ ಬೇಕು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ, ಬಟ್ ಅವರು ನಿಮಗೆ ಅಟೆನ್ಷನ್ ಅನ್ನುವಂಥದ್ದನ್ನು ಕೊಡ್ತಾ ಇಲ್ಲ. ನಿಮ್ಮಿಬ್ಬರ ಮಧ್ಯ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ಒಬ್ರಿಗೆ ನಿಮ್ಮಿಂದ ಫ್ರೀಡಮ್ ಬೇಕು, ಬಟ್ ನೀವು ಮಾತ್ರ ಅವ್ರು ನಿಮಗೆ ಬೇಕು ಅಂತ ಅಂದ್ಕೊಳ್ತಿದ್ದೀರಾ. ಸೊ ಈ ಒಂದು ರೀಡಿಂಗ್ ಪ್ರಕಾರ ನೋಡಬೇಕು ಅಂತ ಅಂದರೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಅಟೆನ್ಷನ್ ಅನ್ನೋವಂಥದ್ದು ಡೇ ಬೈ ಡೇ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನೀವು ಅವರ ಅಟೆನ್ಷನ್ ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿಸ್ಕೊಂಡು ಹೋಗ್ತಿದ್ದೀರಾ. ಅವ್ರಿಗೆ ಸುಮ್ಮನೆ ಆದ್ರೂ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡೋದು, ವಾಟ್ಸಪ್ಪಲ್ಲಿ ಅವ್ರಿಗೆ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದರೂ ಕೂಡ ನೀವು ಅವ್ರಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಈ ಥರ ನೀವು ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಅವ್ರು ಇಲ್ಲ ಅಂತ ಗೊತ್ತಿದ್ರೂ ಕೂಡ ನೀವು ಡೈಲಿ ಹೋಗೋದು, ಅವರ ವಾಟ್ಸಪ್ಪಲ್ಲಿ ಅವ್ರಿಗೆ ಹಾಯ್, ಹಲೋ, ಹೇಗಿದೆಯಾ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಈ ಥರ ಏನಾದರೂ ಕಳಿಸ್ತಾನೆ ಇರ್ತೀರಾ. ಸೊ ಈ ಪರ್ಸನ್ ನಿಮ್ಮನ್ನು ದೂರ ಮಾಡಿದರೂ ಕೂಡ ಈ ಪರ್ಸನ್ ಅಟೆನ್ಷನ್ ಅನ್ನುವಂಥದ್ದನ್ನ ನೀವು ಕೇಳ್ತಿದ್ದೀರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಆ ಪರ್ಸನ್ಗಾಗಿ ತುಂಬ ಎಫರ್ಟ್ಸ್ ಅನ್ನುವಂಥದ್ದನ್ನು ಹಾಕ್ತಿದ್ದೀರಾ. ನೀವು ಅವ್ರಿಗೋಸ್ಕರನೇ ತುಂಬ ಈ ಟ್ಯಾರೋ ರೀಡಿಂಗ್ ಮಾಡಿಸ್ಕೊಳ್ಳೋದು, ಅಥವಾ ನೀವು ಸ್ಪೆಲ್ ಮಾಡಿಸ್ಕೊಳ್ಳೋದು, ಬ್ರೇಸ್ಲೆಟ್ ಹಾಕ್ಕೊಳ್ಳೋ ಅಂಥದ್ದು, ಅವರು ಒಂದು ಸ್ಮಾಲ್ ಎಫರ್ಟ್ಸ್ ನನ್ನ ಕಡೆಯಿಂದ ನಾನು ಹಾಕಿದ್ರೆ ಡೆಫಿನೆಟ್ಲಿ ಅವ್ರು ಬರ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಇದ್ದೀರಾ. ಸೊ ನೀವು ಅವ್ರಿಗೋಸ್ಕರ ಎಷ್ಟು ಎಫರ್ಟ್ಸ್ ಬೇಕಾದರೂ ಹಾಕ್ತೀರಾ, ಬಿಕಾಸ್ ನೀವು ಆ ಪರ್ಸನ್ನ ಅಷ್ಟು ಇಷ್ಟಪಡ್ತಿದ್ದೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಯಾವುದ್ಯಾವುದೋ ಪೂಜೆ ಮಾಡಿಸೋದು, ಯಾರ್ಯಾರೋ ರೀಡರ್ಸ್ ಹತ್ರ ಹೋಗೋದು, ಏನೇನೋ ಬೈ ಮಾಡೋ ಅಂಥದ್ದು, ಈ ಥರ ಎಲ್ಲ ನಿಮ್ಮ ಕಡೆಯಿಂದ ಒಂದು ಚಿಕ್ಕ ಎಫರ್ಟ್ಸ್ ಹಾಕಿದ್ರೂ ಕೂಡ ಆ ಪರ್ಸನ್ ಬರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನೀವಿನ್ನ ಆ ಪರ್ಸನ್ಗೋಸ್ಕರ ಎಫರ್ಟ್ಸ್ ಅನ್ನುವಂಥದ್ದನ್ನ ಹಾಕ್ತಿದ್ದೀರಾ ಅಂತ ಕಾಣಿಸ್ತಿದೆ. ಬಟ್ ಏನೇ ಮಾಡಿದ್ರು ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಅನ್ನುವಂಥದ್ದು ಬರ್ತಾ ಇಲ್ಲ. ನೀವು ಆ ಪರ್ಸನ್ಗೋಸ್ಕರ ಆಗ್ತಿರೋಂಥ ಎಫರ್ಟ್ಸ್ಗೆ ಇನ್ನೂ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇಲ್ಲ, ಅದಕ್ಕೆ ಒಂದು ವ್ಯಾಲ್ಯೂ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ಸ್ವಾರ್ಡ್ ಅಂತ ಅಂದರೆ ನೀವು ನಿಮ್ಮ ಲೈಫಲ್ಲಿ ಪ್ರಾಬಬ್ಲಿ ನೀವು ಆಲ್ರೆಡಿ ಮ್ಯಾರಿಡ್ ಆಗಿ ಲೈಫಲ್ಲಿ ಒಂದು ಸಪ್ರೇಷನ್, ಅಥವಾ ನಿಮ್ಮ ಲೈಫಲ್ಲಿ ನಿಮಗೆ ಖುಷಿ, ಸಂತೋಷ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿ ಯಾರಾದರೂ ರೀಡಿಂಗ್ನ ನೋಡ್ತಿದ್ರೆ ನಿಮ್ಗೆ ಆಲ್ರೆಡಿ ಒಂದು ಫ್ಯಾಮಿಲಿ ಇರ್ಬೋದು, ನಿಮಗೆ ಮಕ್ಕಳಿರ್ಬೋದು, ನೀವು ರಿಲೇಷನ್ಶಿಪ್ಪಲ್ಲಿ ಇರೋವಂಥ ಪಾರ್ಟ್ನರ್ ಕೂಡ ಅವರು ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು, ಅಥವಾ ಅವರು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅವ್ರಿಗೂ ಕಿಡ್ಸ್ ಅಂತ ಇರ್ಬೋದು. ಸೊ ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಿದೆ, ಅವರ ಲೈಫಲ್ಲಿ ಅವರು ಕೂಡ ಖುಷಿಯಾಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಈ ಪರ್ಸನ್ನು ತುಲಾ ರಾಶಿ ಮತ್ತು ಕುಂಭ ರಾಶಿ ಮತ್ತು ಮಿಥುನ ರಾಶಿ ಆಗಿರ್ತಾರೆ. ಈ ಒಂದು ರೀಡಿಂಗ್ ಯಾರಾದರೂ ನೋಡ್ತಿದ್ರೆ ನಿಮ್ಮ ಪರ್ಸನ್ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಈ ರಾಶಿ ಇದ್ದರೆ ಈ ಒಂದು ರೀಡಿಂಗ್ ನಿಮಗೆ ತುಂಬ ರೆಸೊನೇಟ್ ಆಗುತ್ತೆ. ನಿಮ್ಮ ಪರ್ಸನ್ ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ನೀವು ಆ ಪರ್ಸನ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀರಾ, ಅವರನ್ನು ನೀವು ಕಾಯ್ತಿದ್ದೀರಾ ಅಂತ ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಕೂಡ ರಿಲೇಷನ್ಶಿಪ್ಪಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ರಿ ಪಾಸ್ಟಲ್ಲಿ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಕೆಲವೊಬ್ಬರು ಫಿಸಿಕಲಿ ಮೂವ್ ಆಗಿರ್ಬೋದು, ಕೆಲವೊಬ್ಬರು ಮ್ಯಾರೇಜ್ ಅಂತ ಅಂದ್ಬಿಟ್ಟು ನೀವು ಮದುವೆ ಆಗಿರೋವಂಥದ್ದು, ಅಥವಾ ಮನೆಯಲ್ಲೇ ದೇವಸ್ಥಾನದ್ರಲ್ಲಿ ಮದುವೆ ಆಗಿರೋವಂಥದ್ದು, ಸಿಂಪಲ್ಲಾಗಿ ಯಾರಿಗೂ ಗೊತ್ತಿಲ್ಲದೇ ಒಬ್ರನ್ನ ನೀವು ಅರ್ಥ ಮಾಡಿಕೊಂಡು ಜಸ್ಟ್ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದನ್ನು ಮದುವೆ ಅನ್ಕೋಬೋದು, ಅಥವಾ ಇದು ಒಂದು ಕೈಗೆ ಒಂದು ದಾರ ಕಟ್ಟಿ ನೀವು ಅದನ್ನು ಮದುವೆ ಅಂತ ಅಂದ್ಬಿಟ್ಟು ಫೀಲ್ ಮಾಡಿರ್ಬೋದು.
ಈ ಥರ ನೀವು ಒಂದು ದೇವರ ಆಶೀರ್ವಾದದ ಮುಂದೆ ನೀವು ಮದುವೆ ಅನ್ನುವಂಥದ್ದನ್ನು ಮೈಂಡಲ್ಲಿ ಕಮಿಟ್ಮೆಂಟ್ನೇ ಮದುವೆ ಅಂತ ಅಂದ್ಕೊಂಡು ನೀವು ಈ ಪರ್ಸನ್ನ ಲೈಫಲ್ಲಿ ಅಕ್ಸೆಪ್ಟ್ ಮಾಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಹತ್ರ ಸ್ಟಾರ್ಟಿಂಗಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಆಗಿ, ತುಂಬ ಓಪನ್ ಅಪ್ ಆಗಿ, ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಪರ್ಸ್ನಲ್ ಅನ್ನೋವಂಥದ್ದು ಇರಲಿಲ್ಲ. ಅಷ್ಟು ನೀವು ಓಪನ್ ಬುಕ್ ಥರ ಆ ಪರ್ಸನ್ ಲೈಫಲ್ಲಿ ಇದ್ರಿ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ನು ಹೋಗ್ತಾ ಹೋಗ್ತಾ ಒಂದು ಡಿಸ್ಟ್ರಾಕ್ಷನ್ ಕೂಡ ಆಗಿದ್ದಾರೆ. ಅಂದರೆ ಮೊದಲು ಇದ್ದಂಗೆ ಈ ಪರ್ಸನ್ ಹೋಗ್ತಾ ಹೋಗ್ತಾ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಿಮ್ಮನ್ನು ನೀನು ಆ ಥರ, ನೀನು ಒಳ್ಳೆಯವನು, ನೀನು ಒಳ್ಳೆಯವಳು, ನೀವು ತುಂಬ ಚೆನ್ನಾಗಿದ್ದೀರಾ, ನಿಮ್ಮ ಕ್ಯಾರೆಕ್ಟರ್ ನನಗಿಷ್ಟ, ಚಿನ್ನ ಮುನ್ನ ರನ್ನ ಅಂತ ಈ ಥರ ತುಂಬ ನಿಮ್ಮನ್ನು ಹೊಗಳಿ ನಿಮ್ಮನ್ನು ಒಂಥರ ಪ್ರೈಸ್ ಮಾಡಿನೇ ಈ ಪರ್ಸನ್ ನಿಮ್ಮನ್ನು ಬೀಳಿಸ್ಕೊಂಡ್ಬಿಟ್ರು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಈ ಪರ್ಸನ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಅನ್ನೋವಂಥದ್ದು ತುಂಬ ಟ್ರಾನ್ಸ್ಪರೆಂಟ್ ಆಗಿತ್ತು, ಎಲ್ಲ ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಲವರ್ಸ್ ಕಾರ್ಡ್ ಬಂದು ಪ್ರೆಸೆಂಟಲ್ಲಿ ಕಾಣಿಸ್ತಾ ಇದೆ. ಅಂತ ಅಂದರೆ ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮಿಬ್ಬರ ಮಧ್ಯೆ ಇನ್ನೂ ರಿಲೇಷನ್ಶಿಪ್ಪಲ್ಲಿ ಏನೋ ಪ್ರೀತಿ ಅನ್ನೋವಂಥದ್ದಿದೆ. ಬಟ್ ನೀವಿಲ್ಲಿ ನೋಡ್ಬೋದು ಇನ್ನೂ ಕ್ಲೌಡ್ ಅನ್ನೋದು ನಿಮ್ಮಿಬ್ಬರ ಮಧ್ಯ ಇದೆ. ಅಂದರೆ ಕ್ಲೌಡನ್ನು ನಾವು ಯಾವಾಗಲೂ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಸೊ ನಿಮ್ಮಿಬ್ಬರ ಮಧ್ಯ ಒಂದು ಕನ್ಫ್ಯೂಷನ್ ಇದೆ, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇನ್ನೂ ಅದಕ್ಕೆ ಕ್ಲಾರಿಟಿ ಅನ್ನೋವಂಥದ್ದು ಸಿಗ್ತಾ ಇಲ್ಲ. ನಿಮ್ಮಿಬ್ಬರ ಮಧ್ಯ ಏನಾಗ್ತಿದೆ ಅನ್ನೋದನ್ನು ನಿಮ್ಗಿನ್ನೂ ಅರ್ಥ ಆಗ್ತಿಲ್ಲ. ಈ ಪರ್ಸನ್ ಬರ್ತಾರಾ ಬರಲ್ವಾ, ಏನಾಗ್ತಿದೆ ಅಂತ ಅಂದ್ಬಿಟ್ಟು ನೀವಿನ್ನೂ ಡೌಟ್ಫುಲ್ ಆಗಿದ್ದೀರಾ. ಆದರೆ ಈ ಪರ್ಸನ್ ಹತ್ರ ನೀವು ಒಂದು ಟ್ರಾನ್ಸ್ಪರೆಂಟ್ ರಿಲೇಷನ್ಶಿಪ್ ಅನ್ನೋವಂಥದ್ದನ್ನು ಮತ್ತೆ ಫ್ಯೂಚರಲ್ಲೂ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ನೀವು ಕಾಯ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ನೋಡೋಣ. ಸೊ ನಿಮ್ಮ ಪರ್ಸನ್ ಓಕೆ ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ನಿಮ್ಮ ಪರ್ಸನ್ ಯಾವುದೇ ಒಂದು ಕನ್ಫ್ಯೂಷನ್, ಅಂದರೆ ಕ್ಲೌಡ್ ಅಂದರೆ ನಾನು ಆಲ್ರೆಡಿ ಕನ್ಫ್ಯೂಷನ್ ಅಂತ ಅಂದೆ, ಮೋಡ ಅಂತ ಅಂದರೆ ಯೂಶ್ವಲಿ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಸೊ ಕನ್ಫ್ಯೂಷನಿಂದ ಒಂದು ಕೈ ಹೊರಗಡೆ ಬರ್ತಾ ಇದೆ, ಅಂದರೆ ಕ್ಲೌಡಿಂದ ಕೈ ಬರ್ತಿದೆ ಅಂದರೆ ಅವ್ರಿಗೆ ಒಂದು ಕನ್ಫ್ಯೂಷನಿಂದ ಹೊರಗಡೆ ಬಂದು ಒಂದು ಕ್ಲಾರಿಟಿ ತೊಗೊಂಡು ನಿಮಗೆ ಒಂದು ಆಪರ್ಚುನಿಟಿ ಅಥವಾ ನಿಮ್ಮ ಲೈಫಲ್ಲಿ ಒಂದು ಕಮಿಟ್ಮೆಂಟು, ಒಂದು ಸ್ಟೇಬಲ್ ರಿಲೇಷನ್ಶಿಪ್ನ ಈ ಪರ್ಸನ್ ಕೊಡಬೇಕು ಅಂತ ಅಂದ್ಕೊಳ್ತಾರೆ. ಸೊ ಫ್ಯೂಚರಲ್ಲಿ ಈ ಪರ್ಸನ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಅವರು ನಿಮ್ಮ ಹತ್ರ ಅಪ್ರೋಚ್ ಮಾಡ್ತಾರೆ, ನಿಮ್ಮ ಹತ್ರ ಒಂದು ಕ್ಲಾರಿಟಿ ಅನ್ನೋವಂಥದ್ದನ್ನು ತೊಗೊಳ್ತಾರೆ, ನಿಮ್ಮಿಬ್ಬರ ಮಧ್ಯೆ ಸಂಬಂಧ ಅನ್ನೋಂಥದ್ದು ಚೆನ್ನಾಗಾಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಇಲ್ಲಿ ತುಂಬ ಗಿಡಗಳೆಲ್ಲ ಇದೆ. ಸೊ ನಿಮ್ಮ ಲೈಫಲ್ಲಿ ಒಂದು ಸೆಲೆಬ್ರೇಷನ್ ಅನ್ನೋವಂಥದ್ದು ಇದೆ. ಸೊ ನೀವಿಬ್ಬರು ಮತ್ತೆ ಹೊಂದಾಗುವಂಥ ತುಂಬ ಚಾನ್ಸಸ್ ಇದೆ. ಬಿಕಾಸ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಇಲ್ಲೂ ಕೂಡ ಪ್ರೀತಿ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಎಷ್ಟೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ, ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಇಂಟ್ರೆಸ್ಟ್ ಇದೆ. ಯಾವುದೇ ಕನ್ಫ್ಯೂಷನ್ ಇದ್ದರೂ ಆ ಪರ್ಸನ್ ಹೊರಗಡೆಯಿಂದ ಬಂದು, ಆ ಕನ್ಫ್ಯೂಷನಿಂದ ಹೊರಗಡೆ ಬಂದು ನಿಮಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ನು ಲೈಫಲ್ಲಿ ತುಂಬಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತಲೂ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಅಂದರೆ ಆ ಪರ್ಸನ್ ನಿಮ್ಮನ್ನು ಒಂದು ಮೂರನೇ ವ್ಯಕ್ತಿಗೋಸ್ಕರ ಬಿಟ್ಟು ಹೋಗಿರ್ಬೋದು. ಹಾಗೆ ಅವರು ನಿಮ್ಮನ್ನು ತುಂಬ ಬೇಜಾರು ಮಾಡಿಸಿದ್ದಾರೆ, ನಿಮ್ಮಕ್ಕೆ ಮೋಸ ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ, ನಿಮಗೆ ಬೆನ್ನು ಚೂರಿ ಹಾಕಿದ್ದಾರೆ, ಟ್ರಸ್ಟ್ ಇಶ್ಯೂ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ಈ ಥರ ಎಲ್ಲನೂ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಬಟ್ ಮೀನ್ ವೆಲ್ ಆ ಪರ್ಸನ್ ಕೂಡ ಯಾವುದೋ ಬೇರೆ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ಅವರ ಲೈಫು ಬೇರೆ ವ್ಯಕ್ತಿ ಜೊತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡಿಬಿಟ್ಟು ನಿಮ್ಮನ್ನು ಅವರು ಒಂದು ಕನ್ಫ್ಯೂಷನಲ್ಲಿ ಹಾಕ್ಬಿಟ್ಟು ನಿಮಗೆ ತುಂಬ ಪ್ರಾಮಿಸ್ ಎಲ್ಲ ಹೇಳಿ ಈಗ ಈ ಪರ್ಸನ್ ನಿಮಗೆ ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಿರೋ ಅಂಥದ್ದು. ಬಟ್ ಆ ಪರ್ಸನ್ ಕೂಡ ಖುಷಿಯಾಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿಲ್ಲ. ಆ ಪರ್ಸನ್ ಕೂಡ ಏನೋ ಹಾರ್ಟ್ ಬ್ರೇಕ್ ಆಗಿದೆ, ಅವರು ಏನೋ ಡಿಸಪಾಯಿಂಟಲ್ಲಿ ಇದ್ದಾರೆ, ಅವ್ರಿಗೂ ಬೇಜಾರು ಅನ್ನೋವಂಥದ್ದಿದೆ, ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬೇರೆ ವ್ಯಕ್ತಿಗೋಸ್ಕರ ದೂರ ಆಗಿದ್ರು ಕೂಡ ಈ ಪರ್ಸನ್ ನಿಮ್ಮನ್ನು ಇನ್ನೂ ನೆನಪಿಸ್ಕೊಳ್ತಿದ್ದಾರೆ ಅಂತ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಮ ಪರ್ಸನ್ ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ಅವ್ರಿಗೆ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು, ಮತ್ತೆ ವಾಪಸ್ ಬರಬೇಕಾ ಇಲ್ವಾ ಅನ್ನುವಂಥದ್ದು ತುಂಬಾ ಗೊಂದಲ ಅನ್ನುವಂಥದ್ದಿದೆ. ಬಟ್ ಇಲ್ಲಿ ಅವರ ಜೀವನದಲ್ಲಿ ಅವರು ತೊಗೊಳ್ಳೋವಂಥ ಡಿಸಿಷನ್ ಅಲ್ಲ ಇದು. ಅವರ ಲೈಫನ್ನು ಬೇರೆಯವ್ರು ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ, ಹ್ಯಾಂಡಲ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬೇರೆ ವ್ಯಕ್ತಿಗಳು ಕೂಡ ಇದ್ದಾರೆ ಅವರ ಲೈಫಲ್ಲಿ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಈ ಒಂದು ಕನ್ಫ್ಯೂಷನಿಂದ ಈ ಪರ್ಸನ್ನು ಓಪನ್ ಅಪ್ ಆಗಿ ಒಂದು ಟ್ರಾನ್ಸ್ಪರೆಂಟಿಂದ ನಿಮ್ಮ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಆದರೆ ಆ ಪರ್ಸನ್ ಡೆಫಿನೆಟ್ಲಿ ಒಂದು ಪ್ರಾಬ್ಲಮೆಟಿಕ್ ಸಿಚುವೇಶನಿಂದ ಹೊರಗಡೆ ಬಂದ್ಬಿಟ್ಟು ಈ ಪರ್ಸನ್ ನಿಮಗೆ ಒಂದು ಅವರ ಫೀಲಿಂಗ್ಸ್ನ ಹೇಳ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಸೊ ಈ ಪರ್ಸನ್ಗೆ ಇನ್ನು ಫೀಲಿಂಗ್ಸ್ ಅನ್ನುವಂಥದ್ದಿದೆ, ಬಟ್ ಕನ್ಫ್ಯೂಷನಲ್ಲಿದ್ದಾರೆ. ಕ್ಲಾರಿಟಿ ಅನ್ನುವಂಥದ್ದನ್ನು ಅವರು ತೊಗೊಳೋದಕ್ಕೆ ಬರ್ತಾರೆ ನಿಮ್ಮ ಹತ್ರ. ಬಟ್ ನೀವು ಅದಕ್ಕಾಗಿ ವೆಯ್ಟ್ ಮಾಡಬೇಕಾಗುತ್ತೆ.
ಆಗುತ್ತೆ. ಬಿಕಾಸ್ ಇಟ್ ಟೇಕ್ಸ್ ಟೈಮ್ ಆ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ಬಂದು ಒಂದು ಕ್ಲಾರಿಟಿನ ನಿಮಗೂ ಕೊಟ್ಟು ಅವರು ತೊಗೊಳೋದಕ್ಕೆ. ನಾನು ಆಲ್ರೆಡಿ ಹೇಳ್ದಂಗೆ ಟವರ್ ಕಾರ್ಡ್ ಬಂದಿದೆ. ಸೊ ಟವರ್ ಕಾರ್ಡ್ ಅಂತ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಈ ಪರ್ಸನ್ ಸಡನ್ನಾಗಿ ಕೆಲವೊಂದು ವಿಚಾರಗಳನ್ನ ನಿಮ್ಮಿಂದ ಹೇಳ್ದೇನೆ ಅದನ್ನು ಮುಚ್ಚಿಟ್ಟು ಒಂದೇ ಸರಿ ನಿಮ್ಮ ಲೈಫಿಂದ ಹೊರಗಡೆ ಬಂದರು. ಅವತ್ತಿನ ದಿನ ನಿಮಗೆ ರಿಯಲೈಸೇಷನ್ ಅನ್ನೋವಂಥದ್ದು ಆಗಿದೆ. ಈ ಪರ್ಸನ್ ನಿಮ್ಮನ್ನು ಎಲ್ಲೋ ಮೋಸ ಮಾಡಿದ್ರು, ಎಲ್ಲೋ ನಂಬಿಕೆ ದ್ರೋಹ ಮಾಡಿದ್ರು, ಈ ಪರ್ಸನ್ ನನ್ನನ್ನು ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿದ್ರು, ಚೀಟ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಯಾಕಂದರೆ ಆ ಪರ್ಸನ್ ನೀವು ಬೇಡ ಬೇಡ ಅಂದ್ರೂ ನಿಮ್ಮ ರಿಲೇಷನ್ಶಿಪ್ಗೆ ಎಂಟರ್ ಆಗಿ ನಿಮ್ಮನ್ನ ಪ್ರೀತಿಸಿ ನಿಮ್ಮನ್ನ ಅಟ್ಟದ ಮೇಲೆ ತೊಗೊಂಡೋಗಿ ಈಗ ನಿಮ್ಮನ್ನ ಕೆಳಗಡೆ ಬಿಸಾಕ್ತಾ ಇದ್ದಾರೆ. ಸೊ ಈ ಒಂದು ಸಿಚುವೇಶನಲ್ಲಿ ಈಗ ನೀವಿದ್ದೀರಾ, ಆದರೆ ಅವರು ಏನು ಖುಷಿಯಾಗಿಲ್ಲ. ಬಿಕಾಸ್ ಇಲ್ಲಿ ಒಬ್ಬ ವ್ಯಕ್ತಿ ಬೀಳ್ತಿಲ್ಲ, ಇಬ್ಬರು ವ್ಯಕ್ತಿನೂ ಕೂಡ ಬೀಳ್ತಾ ಇದ್ದಾರೆ. ಆದರೆ ಒಬ್ಬರು ಮಾತ್ರ ಅವರ ಸೆಲ್ಫಿಶ್ನೆಸ್ಗೆ ಅವರು ನಿಮ್ಮನ್ನ ತಳ್ಳು ಅವರು ಬಿದ್ದಿದ್ದಾರೆ. ಬಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮತ್ತೆ ಈ ಒಂದು ಫೌಂಡೇಶನ್ ಸ್ಟ್ರಾಂಗ್ ಮಾಡೋದಕ್ಕೆ ಅವರು ಮತ್ತೆ ನಿಮ್ಮ ಒಂದು ರಿಲೇಷನ್ಶಿಪ್ನ ರೀಕಂಟಿನ್ಯೂ ಮಾಡ್ತಾರೆ, ಮತ್ತೆ ನಿಮ್ಮ ಲೈಫಲ್ಲಿ ಈ ಪರ್ಸನ್ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಸೊ ಅವ್ರಿಗೆ ಇನ್ನು ಇದು ಬ್ರೇಕಪ್ ಅಥವಾ ನಿಮ್ಮಿಬ್ಬರ ಮಧ್ಯೆ ಇರೋ ಒಂದು ಸಪ್ರೇಷನ್ ಮತ್ತೆ ಹೊಂದಾಗುತ್ತೆ. ನೀವಿಬ್ಬರು ಮತ್ತೆ ರಿಲೇಷನ್ಶಿಪ್ನ ಪ್ಲ್ಯಾನಿಂಗ್ ಅನ್ನೋವಂಥದ್ದನ್ನು ಮಾಡಿ ನೀವು ಅವ್ರ ಹತ್ರ ಅಪ್ರೋಚ್ ಮಾಡಬೇಕಾದ್ರೆ ಅವ್ರಿಗೆ ಅನಿಸುತ್ತೆ ಇನ್ನೊಂದು ಚಾನ್ಸ್ ಕೊಡಬೇಕು, ಇನ್ನೊಂದು ಸರಿ ನಿಮ್ಮ ಹತ್ರ ಮಾತಾಡಬೇಕು, ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು, ಇದನ್ನು ನಾನು ಏನೋ ಒಂದು ಡಿಸಿಷನ್ ತೊಗೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ನೈಟ್ ನಿದ್ದೆ ಅನ್ನೋವಂಥದ್ದು ಬರ್ತಾ ಇಲ್ಲ, ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ, ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ಅವ್ರಿಗೆ ಪಾಪ ಪ್ರಜ್ಞೆ ಅನ್ನೋವಂಥದ್ದು ಕಾಡ್ತಾ ಇದೆ, ಅವರು ಸಮಾಧಾನವಾಗಿಲ್ಲ, ಅವರ ಲೈಫಲ್ಲೂ ಅವರೇನು ಬೇರೆಯವ್ರ ಜೊತೆ ಇದ್ರೂ ಕೂಡ ಅವರೇನು ಖುಷಿಯಾಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಎರಡು ಪರ್ಸನ್ ಮಧ್ಯೆ ಅವರು ತುಂಬ ಕನ್ಫ್ಯೂಷನ್ ಇದ್ದಾರೆ, ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅವರ ಎಮೋಷನ್ಸ್ ಅಂತೂ ತುಂಬ ಬ್ಲಾಕ್ ಆಗಿದೆ. ಅವರು ಕೂಡ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋವಂಥದ್ದು ಆ ಪರ್ಸನ್ಗೂ ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ನಾನೆಲ್ಲೋ ತಪ್ಪು ಮಾಡಿದೆ, ನಾನು ಈ ವ್ಯಕ್ತಿಗೆ ಮಾತು ಕೊಟ್ಟು ನಾನು ಆ ಮಾತನ್ನ ಮುರಿದೆ ಏನೋ ಅನ್ನೋ ಒಂದು ಹೆಲ್ಪ್ಲೆಸ್ ಸಿಚುವೇಶನಲ್ಲೂ ಅವರಿದ್ದಾರೆ. ಅವ್ರಿಗೆ ನಿಮ್ಮ ಹತ್ರ ಬರೋದಕ್ಕೆ ಆಗ್ತಿಲ್ಲ ಅಥವಾ ಇರೋ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೂ ಆಗ್ತಿಲ್ಲ, ಕಷ್ಟದ್ರಲ್ಲಿ ಪ್ರೆಸೆಂಟ್ ರಿಲೇಷನ್ಶಿಪ್ಪಲ್ಲಿದ್ದಾರೆ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಸ್ಟಕ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅವರು ನಿಮ್ಮಿಂದ ಅವರು ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ, ನಿಮ್ಮದೇ ಗುಂಡಲ್ಲಿದ್ದಾರೆ, ನಿಮ್ಮ ಬಗ್ಗೆ ಅವ್ರು ಥಿಂಕ್ ಮಾಡ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಬಟ್ ಯಾವುದೋ ಒಂದು ಕಾರಣಾಂತರದಿಂದ ಈ ಪರ್ಸನ್ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ನು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆದ್ರೂ ಕೂಡ ಅವರು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಈ ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಯಾರಿಗಾದ್ರೂ ಫ್ಯಾಮಿಲಿ ಅನ್ನುವಂಥದ್ದಿದ್ದರೆ ಸೊ ಈ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ಮತ್ತೆ ಬರಬೇಕು ಅನ್ನೋವಂಥದ್ದು ಇದೆ ಅಂತ ಹೇಳ್ಬೋದು. ನಿಮಗೂ ಫ್ಯಾಮಿಲಿ ಇದ್ದು ಅವ್ರಿಗೂ ಫ್ಯಾಮಿಲಿ ಇದ್ದು ಇನ್ ಕೇಸ್ ನೀವಿಬ್ಬರು ಏನಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ರೀ ಎಂಟರ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಿಕಾಸ್ ನೀವು ಅವ್ರಿಗೆ ತೋರಿಸಿದ್ದಂಥ ಕೇರ್ ಕನ್ಸರ್ನ್ ಯಾರು ತೋರ್ಸೋಕ್ಕಾಗಲ್ಲ ಅನ್ನೋವಂಥದ್ದು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ದ ಡೆವಿಲ್ ಕಾರ್ಡ್ ಬರ್ತಿದೆ. ದ ಡೆವಿಲ್ ಕಾರ್ಡ್ ಇಸ್ ಲೈಕ್ ಅವ್ರಿಗೆ ಇನ್ನೂ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇದೆ, ಒಂದು ಅಬ್ಸೆಷನ್ ಇದೆ, ಅವ್ರಿಗೆ ನೀವು ಕೊಟ್ಟಿರುವಂತಹ ಪ್ರೀತಿಯಿಂದ ಅವ್ರು ಈಸಿಯಾಗಿ ಬಿಡೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಅಗೇನ್ ದ ಡೆವಿಲ್ ಆ್ಯಂಡ್ ದ ಲವರ್ಸ್ ಕಾರ್ಡ್ ಮತ್ತೆ ಒಟ್ಟಿಗೆ ಬರ್ತಾ ಇದೆ ಅಂತ ಅಂದರೆ ಈ ಒಂದು ಕಾಂಬಿನೇಷನ್ ಒಂಥರ ಬಿಟ್ಟು ಹೋಗದೇ ಇರೋವಂಥ ಕಾಂಬಿನೇಷನ್, ಒಂದು ಫಿಸಿಕಲ್ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಅಟ್ರಾಕ್ಷನ್ ಆಗಿರ್ಬೋದು, ಆ ಒಂದು ವ್ಯಕ್ತಿಗೆ ನಿಮ್ಮಿಂದ ದೂರ ಹೋಗೋದಕ್ಕೆ ಆಗ್ತಾ ಇಲ್ಲ, ಅವರು ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನೋಡೋಣ ಏಂಜಲ್ಸ್ ಕಡೆಯಿಂದ ನಿಮಗೆ ಇನ್ನೂ ಏನಾದರೂ ಮೆಸೇಜಸ್ ಅನ್ನುವಂಥದ್ದು ಇದೆಯಾ ಅಂತ ಅಂದ್ಬಿಟ್ಟು. ಓಕೆ ರೈಟ್ ನಾವು ಟೇಕ್ ಆ್ಯಕ್ಷನ್. ಓಕೆನಾ, ಏನಾದರೂ ಆ್ಯಕ್ಷನ್ ತೊಗೋಬೇಕು ಅಂತ ಅಂದರೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ ಮತ್ತು ಇಂಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ನೋ ಕಾರ್ಡ್ ಬಂದಿದೆ. ನೋ ಕಾರ್ಡ್ ಅಂತ ಅಂದರೆ ನೀವು ಇವಾಗ ಏನು ಅಂದ್ಕೊಳ್ತಿದ್ದೀರಾ ಅದು ಇಮಿಡಿಯೇಟಾಗಿ ಆಗಲ್ಲ, ಅದಕ್ಕೆ ಟೈಮ್ ಅನ್ನುವಂಥದ್ದು ಬೇಕು. ಆದರೆ ನಿಮ್ಮ ಕಡೆಯಿಂದ ಏನೇನು ಪ್ರಯತ್ನ ಇದೆ ಆ ಪ್ರಯತ್ನ ಅನ್ನುವಂಥದ್ದನ್ನು ನೀವು ಪಡ್ತಾ ಹೋದರೆ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಆದರೆ ನೀವು ಇವತ್ತೇ ಆ ಪರ್ಸನ್ ಕಾಲ್ ಮಾಡಿಬಿಡ್ಲಿ, ಇವಾಗಲೇ ಅವ್ರು ಮೆಸೇಜ್ ಮಾಡಿಬಿಡ್ಲಿ ಅಂತ ಅಂದರೆ ಇಮಿಡಿಯೇಟ್ ಆಗಿ ಯಾವುದು ವರ್ಕ್ ಆಗಲ್ಲ. ಸೊ ನಿಮ್ಮ ಕ್ವಶನಲ್ಲಿ ಇವತ್ತೇ ಈ ಪರ್ಸನ್ ಅಥವಾ ಇನ್ನೊಂದು ವಾರದಲ್ಲೇ ಕಾಲ್ ಮಾಡಿಬಿಡ್ಲಿ, ಇಮಿಡಿಯೇಟಾಗಿ ಚೇಂಜ್ ಮಾಡಿಬಿಡ್ಲಿ ಅಂತ ಅಂದರೆ ಇದು ವರ್ಕ್ ಆಗಲ್ಲ, ನೋ ಅಂತ ಬರ್ತಾ ಇದೆ. ಬಟ್ ನಿಮ್ಮ ಕಡೆಯಿಂದ ನೀವೇನು ಆ್ಯಕ್ಷನ್ ಈ ರಿಲೇಷನ್ಶಿಪ್ಗೆ ತೊಗೋಬೇಕು ಅದನ್ನು ನೀವು ತೊಗೊಳ್ಳಿ. ಈ ಪರ್ಸನ್ಗೆ ವೆಯ್ಟ್ ಮಾಡಬೇಕು ಅಂತ ಅಂದರೆ ವೆಯ್ಟ್ ಮಾಡಿ, ಅಥವಾ ಮೂವ್ ಆನ್ ಆಗಬೇಕು ಅಂತ ಅಂದರೆ ಮೂವ್ ಆನ್ ಆಗಿ. ನೀವು ಆಲ್ರೆಡಿ ಒಂದು ಡಿಸಿಷನ್ ಅನ್ನುವಂಥದ್ದನ್ನು ತೊಗೊಂಡಿರ್ತೀರ, ಆ ಒಂದು ಡಿಸಿಷನ್ನ ನೀವು ತೊಗೊಂಡು ನಿಮ್ಮ ಪ್ಲ್ಯಾನ್ನ ನೀವು ಎಕ್ಸಿಕ್ಯೂಟ್ ಮಾಡಿ. ಅದನ್ನು ಬಿಟ್ಟು ಆ ಪರ್ಸನ್ ಇವಾಗಲೇ ಇಮಿಡಿಯೇಟ್
ಇಮಿಡಿಯೇಟಾಗಿ ಬರಬೇಕು ಅಂತ ಅಂದರೆ ಆ ಪರ್ಸನ್ ಇಮಿಡಿಯೇಟಾಗಂತೂ ಬರಲ್ಲ, ಅದಕ್ಕೆ ಟೈಮ್ ಬೇಕು. ನಿಮ್ಮ ರಿಲೇಷನ್ಶಿಪ್ಪು ಹೀಲ್ ಆಗ್ತಾ ಇದೆ, ನಿಮ್ಮ ಹೆಲ್ತ್ ಕೂಡ ಹೀಲ್ ಆಗ್ತಾ ಇದೆ. ಸೊ ನಿಮ್ಗೆ ಏನಾದರೂ ಹಾರ್ಟ್ ಬ್ರೇಕ್ ಆಗಿದ್ರೆ ಅಥವಾ ಡಿಸಪಾಯಿಂಟ್ಮೆಂಟ್ ಆಗಿದ್ರೆ ಅದರಿಂದ ನೀವು ಹೊರಗಡೆ ಬರ್ತೀರಾ, ಅದು ಇಂಪ್ರೂವ್ ಆಗುತ್ತೆ, ನಿಮ್ಮ ಸಿಚುವೇಶನ್ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಈ ಒಂದು ರೀಡಿಂಗಲ್ಲಿ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನಗೆ ಅಪ್ಡೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೆ ನಿಮ್ಗೆ ಏನಾದರೂ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಮತ್ತು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಅಂತ ಅಂದರೆ, ನಿಮ್ಮ ರಿಲೇಷನ್ಶಿಪ್ ಮತ್ತು ನಿಮ್ಮ ಮನಿ ಮ್ಯಾಟರ್ನ ನೀವು ರಿಸಾಲ್ವ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಈ ಒಂದು ಬ್ರೇಸ್ಲೆಟ್ನ ಆರ್ಡರ್ ಮಾಡ್ಕೋಬೋದು. ಥ್ಯಾಂಕ್ ಯು.